ಸಿಂಧನೂರು ಸೆಪ್ಟೆಂಬರ್ 16ರಂದು ಪ್ರಗತಿಪರ ಮುಖಂಡ ನಾರಾಯಣ ಬೆಳಗುರ್ಕಿ ಮಾಧ್ಯಮದೊಂದಿಗೆ ಮಾತನಾಡಿ, ಶಾಸಕ ಹಂಪನಗೌಡ ಬಾದರ್ಲಿಯವರು ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯ ಮಾಡಲು ಹೊರಟಿರುವುದು ಕೂಡಲೇ ಕೈಬಿಡಬೇಕು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಿಂದುಳಿದ, ದಲಿತ, ಎಡಪಂಥಿ ಹಾಗೂ ಪ್ರಗತಿಪರ ಸಂಘಟನೆಗಳ ಸೇರಿದಂತೆ ಸರ್ವರಿಗೂ ಸಭೆ ನಡೆಸಲು ಹಾಗೂ ತಮ್ಮ ಹೋರಾಟದ ರೂಪರೇಷೆಗಳನ್ನು ಸಿದ್ಧತೆ ನಡೆಸಲು ಪ್ರವಾಸಿ ಮಂದಿರ ಯೋಗ್ಯವಾದ ಸ್ಥಳವಾಗಿದ್ದು, ಈ ಹಿನ್ನೆಲೆ ಶಾಸಕರು ಕಾರ್ಯಾಲಯ ಮಾಡುವುದು ಕೈ ಬಿಡಬೇಕು ಎಂದು ಆಗ್ರಹಿಸಿದರು. ಆತ್ಮೇರೆ, ಸಿಂಧನೂರು ನಗರದಲ್ಲಿ ಪ್ರವಾಸಿ ಮಂದಿರ ಅತ್ಯಂತ ಹೆಸರುವಾಸಿಯಾದಂಥ ಜನವಸತಿ ಇರತಕ್ಕಂಥ ಒಂದು ತಾಣ. ನಗರದ ಮಧ್ಯಭಾಗದಲ್ಲಿ ಇರೋದರಿಂದ ಎಲ್ಲ ಮಾತುಕತೆಗಳಿಗೆ, ಸಾರ್ವಜನಿಕ ಸಭೆಗಳಿಗೆ, ಚಳುವಳಿಗಳಿಗೆ ತುಂಬ ಪ್ರಾಶಸ್ತ್ಯವಾದಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಸಾಮಾನ್ಯವಾಗಿ ದಲಿತ, ಎಡಪಂಥೀಯ ಮತ್ತು ಹಿಂದುಳಿದ ವರ್ಗದ ಮುಖಂಡರುಗಳು ಹೆಚ್ಚಾನೆಚ್ಚು ಇಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತಿರುವಂಥದ್ದು ನಡೀತದೆ. ಇದರ ಮೇಲೆ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವರು ತಮ್ಮ ಶಾಸಕರ ಕಚೇರಿ ಮಾಡಿಕೊಳ್ಳುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಆ್ಯಕ್ಚುಲಿ ಇದು ಸಾರ್ವಜನಿಕ ಸ್ಥಳ. ಹಂಪನಗೌಡರು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಜನಪ್ರಿಯ ಶಾಸಕರೇ. ಅವ್ರ ಕೆಲಸ ಕಚೇರಿಗಳಿಗೆ ಇದು ಸೂಕ್ತವಾಗಿರತಕ್ಕಂಥ ನಿರ್ಧಾರ ಮಾಡಿರ್ಬೋದು. ಆದರೆ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಕಾರ್ಯಗಳು, ಸಾರ್ವಜನಿಕ ಕೆಲಸಗಳು ನಡೀತವೆ. ಮತ್ತು ತಾವು ತಮಗೆ ಎಲ್ಲಾದರೂ ಬೇರೆ ಕಡೆಗೆ ಒಂದು ಆಫೀಸ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನು ಬಗೆಹರಿಸಬೇಕಾಗಿ ನಮ್ಮ ವಿನಂತಿ. ಇದು ಈ ಐಬಿಯನ್ನು ಶಾಸಕರು ತಮ್ಮ ಕಚೇರಿ ಮಾಡ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರಿಗೂ ಯಾವುದೇ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ, ಚಳವಳಿಗಾರರಿಗೂ ಬರೋಕ್ಕೆ ಸಾಧ್ಯತೆ ಇರಲ್ಲ. ಕಚೇರಿ ಅಂತಂದಮೇಲೆ ಅವರ ಅಧಿಕಾರಿಗಳು ಮತ್ತು ಅವ್ರ ಹಿಂಬಾಲಕರು ಮಾತ್ರ ಇಲ್ಲಿರೋಂಥ ಒಂದು ಸಂದರ್ಭ ಬರ್ತದೆ. ಹಾಗಾಗಿ ಸಾರ್ವಜನಿಕರಿಗೆ ಬೇರೆ ಸ್ಥಳ ಇಲ್ಲ. ಸಾರ್ವಜನಿಕರು ಸಭೆಗಳನ್ನು ಎಲ್ಲಿ ಮಾಡಬೇಕು, ಸಾರ್ವಜನಿಕರು ಚಳವಳಿನ ಎಲ್ಲಿಂದ ರೂಪಿಸಬೇಕು, ಸಾರ್ವಜನಿಕರು ಎಲ್ಲಿ ಸೀದಾ ಹೋಗಿ ಮತ್ತೆ ಕಚೇರಿಗೆ ಮುತ್ತಿ ಕಚೇರಿಯಲ್ಲೇ ಕೂದಬೇಕಾಗ್ತದೆ, ತಹಸೀಲ್ ಕಚೇರಿಯಲ್ಲೇ ಕೂಡಬೇಕಾಗ್ತದೆ. ಹಂಗಾಗಿ ಶಾಸಕರು ಈ ಸ್ಥಳವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಗೊತ್ತಿಲ್ಲ. ದಯಮಾಡಿ ಈ ಸ್ಥಳವನ್ನು ಅವರು ಕೈ ಬಿಟ್ಟು ಬೇರೆ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕಂತೇಳಿ ಸಾರ್ವಜನಿಕರಿಂದನೂ ಅದೇ ಮಾಹಿತಿ ಇದೆ ಮತ್ತು ನಾನು ಕೂಡ ಅದನ್ನೇ ಒತ್ತಾಯ ಮಾಡ್ತೇನೆ. ಹಂಗಾಗಿ ಇದೊಂದು ಸಾರ್ವಜನಿಕರಿಗಿರ್ತಕ್ಕಂಥ ಇದು ಕಚೇರಿ ಅಂತ ಮೇಲೆ ಅವ್ರ ಪರ್ಸನಲ್ ಕಚೇರಿ ಆದಮೇಲೆ ಯಾರೂ ಇಲ್ಲಿ ಬರಂಗಿಲ್ಲ, ಬಡವರು ಬರಂಗಿಲ್ಲ. ಹಂಗಾಗಿ ಬಡವರನ್ನ ಸರ್ಕಾರಿ ಜಾಗಗಳಿಂದ, ಸರ್ಕಾರಿ ಸ್ಥಳಗಳಿಂದ ದೂರ ಮಾಡುವಂಥ ಹುನ್ನಾರ ಇದ್ರಾಗ ಅಡಗಿದೆ. ಅದರಲ್ಲೂ ವಿಶೇಷವಾಗಿ ದಲಿತರು, ಹಿಂದುಳಿದವರು ಬರೋದ್ರಿಂದ ಅವ್ರಿಗೆ ಇದರಲ್ಲಿ ಆಸಕ್ತಿ, ಅವರಿಗೆ ಇದರಲ್ಲಿ ಇಷ್ಟ ಇರ್ಬೋದು, ಇರಲಿಕ್ಕಿಲ್ಲ. ಆದರೆ ಇದಂತೂ ತುಂಬ ಸಾರ್ವಜನಿಕ ಕಷ್ಟ. ದಯಮಾಡಿ ಅವರು ಬೇರೆ ಕಚೇರಿ ನೋಡ್ಕೊಂಡ್ರೆ ತುಂಬ ಒಳ್ಳೆಯದು, ಅವರಿಗೆ ಕೂಡ ನಮ್ಮ ಸಹಕಾರ ಇರ್ತದೆ ಅನ್ನೋ ಮಾತನ್ನು ಹೇಳ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.